ಲೈನ್ ಮ್ಯಾನ್ ಹೆಸರು ಹೇಳಿದಂತೆ ಊರೊಂದರ ಲೈನ್ ಮ್ಯಾನ್ ಸುತ್ತ ಸಾಗುವ ಸಿನಿಮಾ ಇದು. ಊರಿನಲ್ಲಿ ಕರೆಂಟ್ ತೆಗೆಯುವ ಲೈನ್ ಮ್ಯಾನ್ ಒಂದು ಕಡೆ ಆದರೆ ಅದರ ಹಿಂದಿನ ಉದ್ದೇಶ ಮತ್ತೊಂದು ಕಡೆ. ಇದರ ಜೊತೆಗೆ ಸಾಗಿ ಬರುವ ಮಾನವೀಯತೆಯ ಅಂಶಗಳು ಸಾಗಿ ಬರುತ್ತವೆ. ಈ ಮೂಲಕ ಸಿನಿಮಾ ಪ್ರೇಕ್ಷಕರನ್ನು ತನ್ನ ಜೊತೆ ಹೆಜ್ಜೆ ಹಾಕಿಸುತ್ತದೆ. ಚಿತ್ರದಲ್ಲಿ ಬರುವ ಸೂಲಗಿತ್ತಿ ಶಾರದಮ್ಮ, ಲೈನ್ ಮ್ಯಾನ್ ನಟೇಶ, ಜೆ.ಇ. ಪಾತ್ರಗಳು ಸಿನಿಮಾವನ್ನು ಹೆಚ್ಚು ಆಪ್ತವಾಗುವಂತೆ ಮಾಡಿದೆ ಎಂದರೆ ತಪ್ಪಲ್ಲ. ಚಿತ್ರದ ಮೊದಲಾರ್ಧ ಪಾತ್ರ ಪರಿಚಯದ ಜೊತೆಗೆ ಸಾಗಿದರೆ, ಎರಡನೇ ಭಾಗದಲ್ಲಿ ನಿರ್ದೇಶಕರು ಸಿನಿಮಾದ ಕಥೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇಲ್ಲಿ ಮೂಲ ಕಥೆಯ ಒಂದೊಂದೇ ಅಂಶಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಇಲ್ಲಿ ಬರುವ ಒಂದಷ್ಟು ಸನ್ನಿವೇಶ ಸಂಭಾಷಣೆಗಳು ನಗು ತರುತ್ತವೆ ಮತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಲೈನ್ ಮ್ಯಾನ್ ಚಿತ್ರ ಮಾರ್ಚ್ 15ರಂದು ತೆರೆ ಕಾಣಬೇಕಿತ್ತು. ಆದರೆ ಈಗ ಬಿಡುಗಡೆಯಾಗಿ ಕನ್ನಡ ಹಾಗೂ ತೆಲುಗಿನಲ್ಲಿ ಚಿತ್ರ ನಿರ್ಮಾಣವಾಗಿದ್ದು, ಎರಡೂ ಭಾಷೆಗಳಲ್ಲೂ ಏಕಕಾಲಕ್ಕೆ ಬಿಡುಗಡೆಯಾಗಲಿದೆ. ಇತ್ತೀಚೆಗೆ ಚಿತ್ರ ಪ್ರೀ ರಿಲೀಸ್ ಇವೆಂಟ್ ಕೂಡ ನಡೆಯಿತು. ಚಿತ್ರದ ಬಗ್ಗೆ ಮಾತನಾಡುವ ನಿರ್ದೇಶಕರು ರಘುಶಾಸ್ತ್ರಿ, ಇದು ಲಾಕ್ಡೌನ್ ಸಮಯದಲ್ಲಿ ಹುಟ್ಟಿದ ಕತೆ. ತುಂಬ ಜನರಿಗೆ ಲಾಕ್ಡೌನ್ ಸಾಕಷ್ಟು ಅನುಭವ ನೀಡಿದೆ. ನಾವು ಬೇಕಾಗಿರುವುದಕ್ಕಿಂತ ಬೇಡದಿರುವುದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಂಡಿದ್ದೇವೆ ಎಂದು ಲಾಕ್ಡೌನ್ನಲ್ಲಿ ನನಗೆನಿಸಿದ್ದು. ಕರೆಂಟ್ ಹೋದಾಗ KEB ಅವರಿಗೆ ಫೋನ್ ಮಾಡುತ್ತೇವೆ ಹೊರತು ಮನೆಯಲ್ಲಿ ಅಜ್ಜಿ ಇದ್ದರೆ ಕತೆ ಕೇಳುವ ಮನಸ್ಸು ಮಾಡಲ್ಲ. ಭಾವನೆಗಳಿಗೆ ಸ್ಪಂದಿಸುವುದು ಇತ್ತೀಚೆಗೆ ಬಹಳ ಕಡಿಮೆಯಾಗಿದೆ. ಇಂಥ ಸಾಕಷ್ಟು ಅಂಶಗಳನ್ನು ಇಟ್ಟುಕೊಂಡು ಲೈನ್ ಮ್ಯಾನ್ ಕತೆ ಹೆಣೆದಿದ್ದಾರೆ ಅಂತ ಹೇಳುತ್ತಾರೆ ನಿರ್ದೇಶಕರು. ಮತ್ತು ಇದು ಪರ್ಪಲ್ ರಾಕ್ ಸಂಸ್ಥೆಯವರು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಮತ್ತು ಚಾಮರಾಜನಗರದ ಚಂದಕವಾಡಿಯಲ್ಲಿ ಹೆಚ್ಚಿನ ಚಿತ್ರೀಕರಣವಾಗಿದೆ. ಚಿತ್ರ ಇತ್ತೀಚೆಗೆ ನಡೆದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡು ಮೆಚ್ಚುಗೆ ಪಡೆದುಕೊಂಡಿದೆ ಎಂದರು. ನಮ್ಮ ಪರ್ಪಲ್ ರಾಕ್ ಸಂಸ್ಥೆಯಿಂದ ನಿರ್ಮಾಣವಾಗಿರುವ ಮೂರನೇ ಚಿತ್ರವಿದು. ಯತೀಶ್ ವೆಂಕಟೇಶ್, ಶ್ರೀನಿವಾಸ್ ಬಿಂಡಿಗೇನವಿಲೆ, ಅಜಯ್. ನಮ್ಮ ಪರ್ಪಲ್ ರಾಕ್ ಸಂಸ್ಥೆಯಿಂದ ನಿರ್ಮಾಣವಾಗಿರುವ ಮೂರನೇ ಚಿತ್ರವಿದು. ಯತೀಶ್ ವೆಂಕಟೇಶ್, ಶ್ರೀನಿವಾಸ್ ಬಿಂಡಿಗೇನವಿಲೆ, ಅಜಯ್ ಅಪರೂಪ ಹಾಗೂ ನಾನು. ಈ ಚಿತ್ರದ ನಿರ್ಮಾಪಕರು ತೆಲುಗಿನಲ್ಲಿ ಜನಪ್ರಿಯರಾಗಿರುವ ತ್ರಿಗುಣ ಈ ಚಿತ್ರದ ನಾಯಕರಾಗಿ ನಟಿಸಿದ್ದಾರೆ. ಉಳಿದಂತೆ ಕಾಜಲ್, ಕುಂದರ್, ಬೀಸ್, ಜಯಶ್ರೀ, ಮೈಕೋ, ನಾಗರಾಜ್, ಹರಿಣಿ, ಕಮಲ್ ಹಾಗೂ ಅಂಜಲಿ ಮುಂತಾದವರು ಈ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ ಎಂದು ನಿರ್ಮಾಪಕರಲ್ಲೊಬ್ಬರಾದ ಗಣೇಶ್ ಪಾಪನ್ ತಿಳಿಸಿದ್ದಾರೆ.